ಕೊಕ್ಕೆ ಸಾಹೇಬರು ಮಾತಾಡಬೇಕಿತ್ತು, ಗುರಪ್ಪನವ್ರು ಮಾತಾಡಬೇಕಿತ್ತು, ರಾಣಿ ಸತೀಶ್ ಅವರು ಮಾತಾಡಬೇಕಿತ್ತು. ಸಾಕಷ್ಟು ಜನ ಇದ್ದಾರೆ. ಪೂರ್ಣಿಮಾ ಅವರು ಇದ್ದಾರೆ, ಯುವ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ, ನಮ್ಮ NSU ಪ್ರೆಸಿಡೆಂಟ್ ಇದ್ದಾರೆ, ಜಿಲ್ಲಾ ಅಧ್ಯಕ್ಷರು ಕೇವಲ ಇಬ್ಬರು ಬಂದಿದ್ದಾರೆ. ಸೊ ಎಲ್ಲರೂ ಮಾತಾಡಬೇಕಿತ್ತು. ಆದರೆ ಸಮಯಾವಕಾಶ ಇರೋದ್ರಿಂದ ಇದಿಲ್ಲದೇ ಇರೋದ್ರಿಂದ ಈಗ ಅಧ್ಯಕ್ಷರು ದಯವಿಟ್ಟು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಇರುವಂತ ನಮ್ಮ ಹಿರಿಯರಂತ ಮೊಯ್ಲಿ ಸಾಹೇಬ್ರೆ, ಹರಿಪ್ರಸಾದ್ ಸಾಹೇಬ್ರೆ, ಮುನಿಯಪ್ಪ ಸಾಹೇಬ್ರೆ, ಕಾರ್ಯಾಧ್ಯಕ್ಷರಂತ GC ಚಂದ್ರಶೇಖರ್ ಅವರೇ, ಪ್ರಚಾರ ಸಮಿತಿ ಅಧ್ಯಕ್ಷರಂತ ಸೋರ್ಕೇರ್ ಅವರೇ, ಸಲೀಂ ಮೊಹಮ್ಮದ್ ಅವರೇ, ಅಜಯ್ ಸಿಂಗ್ ಅವರೇ, ಎಲ್ಲ ಕಾಂಗ್ರೆಸ್ ಪ್ರೆಸಿಡೆಂಟ್, ಮಹಿಳಾ ಕಾಂಗ್ರೆಸ್ ಪ್ರೆಸಿಡೆಂಟು, NSU ಮತ್ತು ಎಲ್ಲ ನಮ್ಮ KPCC ಎಲ್ಲ ಪದಾಧಿಕಾರಿಗಳೇ, ಮಾಜಿ ಸಂಸತ್ ಸದಸ್ಯರೇ, ಶಾಸಕಗಳೇ, ಮಾಜಿ ಶಾಸಕಗಳೇ, ಎಲ್ಲ ಕಾರ್ಯಕರ್ತಗಳೇ, ಬಂಧುಗಳೇ, ಮಾಜಿ ಸಂಸತ್ ಸದಸ್ಯರೇ, ಈ ದಿನ ನನ್ನ ಕಣ್ಮುಂದೆ ಇದೆ. ರಾಜೀವ್ ಗಾಂಧಿಯವರು ತೀರ್ಕೊಂಡಾಗ ನಾವೆಲ್ಲ ಚುನಾವಣಾ ಸಂದರ್ಭದಲ್ಲಿ ಇತ್ತು. ಮೇ 21ನೇ ತಾರೀಕು. ಅದಾದ್ಮೇಲೆ ಬೇಕಾದಷ್ಟು ಈ ದೇಶಕ್ಕೆ ಒಂದು ದೊಡ್ಡ ಕಳಕ ಬಂತು. ಹರಿಪ್ರಸಾದ್ ಅವರು ಹೇಳಿದಂಗೆ ರಾಜೀವ್ ಗಾಂಧಿಯವರ ಹತ್ಯೆಯಿಂದ ಒಂದು ದೇಶ, ಎರಡನೇದು ಹೆಣ್ಮಕ್ಳಿಗೆ, ಮೂರನೇದು ಯುವಕರಿಗೆ ಬಹಳ ದೊಡ್ಡ ಆಘಾತ. ನಾನು ಚನ್ನಪಟ್ಟಣದಿಂದ ಅವ್ರ ಜೊತೆ ಬರ್ತಾ ಇದ್ದೆ. ರಾಮನಗರದಲ್ಲಿ, ಚನ್ನಪಟ್ಟಣದಲ್ಲಿ ಕೋಮು ಗಲಭೆ ಆಗಿತ್ತು. ಅದನ್ನು ನೋಡಬೇಕು ಅಂತ ಅವ್ರು ಬಂದಿದ್ರು. ಸೊ ಅವರು ಸ್ವಾಗತ ಭಾಷಣ ಆದ್ಮೇಲೆ ಸುಮ್ಮನೆ ನನ್ನ ಕಾರ್ ಕುಂಡ್ರಿಸ್ಕೊಂಡು, ಅವ್ರು ಕರೆದ್ಬಿಟ್ಟು ಕಾರ್ ಕುಂಡ್ರಿಸ್ಕೊಂಡು ನಾನು ಸಾತ್ ಅಲಿ ಖಾನ್, ಚಂದ್ರಶೇಖರ್ ಮೂರ್ತಿ 3 ಜನ ಸ್ಟೇಜ್ ಮೇಲೆ ಇದ್ದವು. ಸ್ಟೇಜ್ ಮೇಲೆ ಇದ್ದಾಗ ನನ್ನ ಕೆಳಗಡೆ ಬಂದು ಹೊರಡ್ಬೇಕಾದ್ರೆ ನೀನು ಕೂತ್ಕೋ ಅಂತ ಕುಂಡ್ರಿಸ್ಕೊಂಡು ಬೆಂಗಳೂರಿಗೂ ಕುಮಾರ್ ಕೃಪಾ ಗೆಸ್ಟ್ ಹೌಸ್ವರೆಗೂ ನಾನು ಕರ್ಕೊಂಡು ಬಂದ್ರು. ಬರ್ಬೇಕಾದ್ರೆ ನನ್ನ ಹತ್ರ ಮಾತಾಡ್ಕೊಂಡು ಬಂದ್ರು, ಏನಿದು, ಏನ್ ಪರಿಸ್ಥಿತಿ ಅಂತ. ಆಗ ಇದಕ್ಕೆ ದಾವಣಗೆರೆಗೆ ಹೋಗಿ ಹೆಲಿಕಾಪ್ಟರ್ಗೆ ಡೀಸೆಲ್ ಇಲ್ಲ, ಪೆಟ್ರೋಲ್ ಇಲ್ಲ ಅಂತ ಕೊಟ್ಟಿರ್ಲಿಲ್ಲ. ಆಗ ನಮ್ಮ ಗೌರ್ಮೆಂಟ್ ಅಲ್ಲಿ, ನಮ್ದೇ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು. ಚರ್ಚೆ ಆಯ್ತು, ಅದನ್ನೆಲ್ಲ ನನಗೆ ಹೇಳಕ್ ನಂಗೆ ಇಷ್ಟ ಇಲ್ಲ. ಬೆಳಗ್ಗೆ ಒಂದು ತೀರ್ಮಾನ ತೆಗೆದುಕೊಂಡ್ರು. ಬೆಳಗ್ಗೆ ಏರ್ಪೋರ್ಟ್ ಅಲ್ಲಿ ಒಂದು ತೀರ್ಮಾನ, ರಾಜೀವ್ ಗಾಂಧಿ ಅವರು ವೀರೇಂದ್ರ ಪಾಟೀಲ್ ಹಾಸ್ಪಿಟಲ್ ನೋಡಿದಾಗ ಅವರ ಪರಿಸ್ಥಿತಿ, ಆರೋಗ್ಯ ಸರಿ ಇರಲಿಲ್ಲ. ಒಂದು ತೀರ್ಮಾನ ತೆಗೆದುಕೊಂಡ್ರು. ಅದು ಮುಗೀತು. ಆಗ ರಾತ್ರಿ ಎಲ್ಲ ಏನೇನೋ ಘಟನೆ ನಡೀತು. ಆಮೇಲೆ ಸ್ವಲ್ಪ ಗಲಾಟೆ ಎಲ್ಲ ನಡೀತು, ಶಾಸಕರೆಲ್ಲ ಸೇರಿ ಕೊನೆ ಗೌರ್ಮೆಂಟು ಇದಾಯಿತು. ನಾವು ಹೈದ್ರಾಬಾದ್ ಹೋದ್ರು. ರಾಜೀವ್ ಗಾಂಧಿ ಅವರು ಹೈದ್ರಾಬಾದ್ ಬಂದರು. ಮೂಪ್ನಾರ್ ನಮ್ಮ ಜನರಲ್ ಸೆಕ್ರೆಟರಿ. ನಾನು, ರಮೇಶ, ಗುತ್ತೇದಾರು, ಬಂಗಾರಪ್ಪನವರು. ಅಷ್ಟೊತ್ತಿಗೆ ಬಂಗಾರಪ್ಪನವರು ಜವಾಬ್ದಾರಿ ತೆಗೆದುಕೊಂಡಿದ್ದಾಗ ಆಗ ಬಂಗಾರಪ್ಪನವ್ರಿಗೆ ಒಂದು ಡೈರೆಕ್ಷನ್ ಕೊಟ್ಟರು. ಎಲ್ಲ ಕಮ್ಯುನಿಟಿಲಿ ಒಬ್ಬೊಬ್ಬ ಯುವಕರನ್ನ ನೀವು ಆಯ್ಕೆ ಮಾಡಬೇಕು ಮಂತ್ರಿಯಾಗಿ. ಯಾವುದೇ ಒತ್ತಡ ಇರಲಿ, 1 ಮಂತ್ ಜಿಲ್ಲೆಗೆ ಇಬ್ಬರಾದ್ರು ಅಂತ ನೀವು ಬಿಡಕ್ ಹೋಗಬೇಡಿ. ನೀವು ಎಲ್ಲ ಜಾತಿಗೂ ಒಬ್ಬೊಬ್ಬನ ಯುವಕರನ್ನು ನೀವು ರೆಡಿ ಮಾಡಬೇಕು ಅಂತೇಳಿ ಕ್ಯಾಬಿನೆಟ್ಗೆ. ನಾವೆಲ್ಲ ಫಸ್ಟ್ ಟೈಮ್ MLAs, 1 ವರ್ಷನೂ ಆಗಿಲ್ಲ MLA ಆಗಿ, 1 ವರ್ಷ ಆಗಿಲ್ಲ. ಡೈರೆಕ್ಷನ್ಸ್ ಕೊಟ್ಟರು. ಪಾಪ ರಾಜ ಅಂಬರೀಶ್ ನಾಯ್ಕು, ನಾನು, ನಾಡಗೌಡರು, ನಜೀರು, ಅಷ್ಟೊತ್ತಿಗೆ ಜಾರ್ಜ್ ಮಂತ್ರಿ ಇದ್ರು, ರಮೇಶ, ಹಿಂಗೆಲ್ಲರೂ ಕೂಡ ಆವತ್ತಿನ ಕಾಲದಲ್ಲಿ ಎಲ್ಲ ಕಮ್ಯುನಿಟಿಲಿ ಒಬ್ಬೊಬ್ರು ಒಂದು ಅವಕಾಶ ಆ ಸಂದರ್ಭದಲ್ಲಿ ಸಿಕ್ಕಿ ನಾವೆಲ್ಲ ಮಂತ್ರಿ ಆದವು. ಹಂಗೆ ಲೋಕಲ್ ಬಾಡಿ ಎಲೆಕ್ಷನ್ಸ್ ಅಲ್ಲೂ ಕೂಡ ಈ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಬಗ್ಗೆ ಒಂದು ದೊಡ್ಡ 73-74 ತಿದ್ದುಪಡಿ ತಂದಾಗ
ಹೆಣ್ಮಕ್ಳಿಗೆ ಇವತ್ತು 50% ರಿಸರ್ವೇಷನ್ ಆಗಿ ನಾಯಕರನ್ನಾಗಿ ಬೆಳೆಸ್ತಾ ಇದ್ದಾರೆ ಅಂತಂದ್ರೆ ಇದು ರಾಜೀವ್ ಗಾಂಧಿಯವರ ಚಿಂತನೆ. ವೋಟ್ ಬಿಡಿ, ಓಟದ ಬಗ್ಗೆ ಒಂದು ದೊಡ್ಡ ಇತಿಹಾಸ ಇದೆ. 18 ವರ್ಷ ಓಟದ ಬಗ್ಗೆ ನಾನು ಹಿಂದೆ 2-3 ಭಾಷಣದಲ್ಲಿ ನಾನು ಹೇಳಿದ್ದೇನೆ. ಅವರು ಮಾತಾಡೋದು ಅಸೆಂಬ್ಲಿಯಲ್ಲಿ, ಪಾರ್ಲಿಮೆಂಟಲ್ಲಿ ಮಾತಾಡೋದು ಮಾತು ಇವೆಲ್ಲ ಕೂಡ ಹಂಗೆ ಆ ಎಲ್ಲ ಈ ದೇಶದ ಅವತ್ತಿನ ಕಾಲದಲ್ಲಿ ರಷ್ಯಾಗೆ ಹರಿಪ್ರಸಾದ್ ಅವರು ಫಸ್ಟ್ ವೈಸ್ ಪ್ರೆಸಿಡೆಂಟ್. ಯೂತ್ ಕಾಂಗ್ರೆಸ್ಗೆ ಯಾರನ್ನೂ ವೈಸ್ ಪ್ರೆಸಿಡೆಂಟ್ ಅಲ್ಲಿವರೆಗೂ ಮಾಡಿರಲಿಲ್ಲ. ಅವರೇ ಮೊದಲನೇ ವೈಸ್ ಪ್ರೆಸಿಡೆಂಟ್ ಅಲ್ಲ ಹರಿಪ್ರಸಾದ್ ಅವರೇ, ಇವಾಗ ಫಸ್ಟ್ ವೈಸ್ ಪ್ರೆಸಿಡೆಂಟ್. ಮುಕುಲ್ ವಾಸ್ನಿಕ್ ಪ್ರೆಸಿಡೆಂಟ್ ಇದ್ರು. ಆಗ ಇವ್ರನ್ನ ರಾಜ್ಯಸಭಾ ಮೆಂಬರ್ ಕೂಡ ಮಾಡಿದ್ರು. ರಾಜೀವ್ ಗಾಂಧಿ ಅವರೇ ನೇರಾಗಿ, ಇಲ್ಲಿ ಬಹಳ ವಿರೋಧ ಇತ್ತು. ರಾಜೀವ್ ಗಾಂಧಿ ಅವರೇ ನಮ್ಮ ಸರ್ಕಾರ ಬಂದ ತಕ್ಷಣ ಫಸ್ಟ್ ಇವ್ರನ್ನ ರಾಜ್ಯಸಭಾ ಮೆಂಬರ್ ಕೂಡ ಮಾಡಿದ್ರು. ಸೊ ಆಗ ನಾನು ಸಲೀಮ್ NSU ಪ್ರೆಸಿಡೆಂಟು, ನಾನೊಬ್ಬ ಡಿಸ್ಟ್ರಿಕ್ಟ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟು, ಸ್ಟೇಟ್ ಪ್ರೆಸಿಡೆಂಟ್ ಆಂಜನೇಯ ಇದ್ದ. ಸೊ ಇವರು ಆಲ್ ಇಂಡಿಯಾ ವೈಸ್ ಪ್ರೆಸಿಡೆಂಟು. ನಮ್ಮನ್ನೆಲ್ಲ ವಂದನಾ ಶಾನ್ಭೋಗ್ ಅಂತೇಳಿ ಅವರು ಅಥ್ಲೆಟ್ಗಳಿದ್ರು ನಮ್ಮ ಸ್ಟೇಟಿಂದ. ನಮಗೆಲ್ಲ ವರ್ಲ್ಡ್ ಯೂತ್ ಅಂಡ್ ಸ್ಟೂಡೆಂಟ್ ಫೆಸ್ಟಿವಲ್ ಪ್ಯೋಂಗ್ಯಾಂಗಲ್ಲಿ 22 ದಿನ. ನಾನು ಹೇಳ್ತಾ ಇದ್ದೀನಿ, ಅವತ್ತೇ ನಾನು ಅಂದ್ಕೊಂಡೆ ಮುಂದೆ ನಾನು ಮಂತ್ರಿ ಆಗ್ಬೋದು, ಇಂಥ ಒಂದು ಫೆಸ್ಟಿವಲ್ ನಾನು ಮತ್ತೆ ನೋಡ್ಲಿಕ್ಕೆ ಆಗೋದಿಲ್ಲ ಅಂತ. ಅಂಥ ಒಂದು ಭವ್ಯವಾದಂಥ ಈ ಇವ್ರ ಮೇಲೆ ಈ ಸೋಲಲ್ಲಿ ಅಮೇರಿಕನ್ ಒಲಿಂಪಿಕ್ಸ್ ನಡೆದಿತ್ತು. ಅದರ ಕಾಂಪಿಟೇಷನ್ ಆಗಿ ರಷ್ಯಾ, ಚೈನಾ, ಇಂಡಿಯಾ ಸಪೋರ್ಟ್ ಮಾಡಿ ಪ್ಯೋಂಗ್ಯಾಂಗಲ್ಲಿ ಆ ಯೂತ್ ಫೆಸ್ಟಿವಲ್ನ ಮಾಡಿದ್ರು. ಅದಾದಮೇಲೆ ಅಂಥ ಫೆಸ್ಟಿವಲ್ ಬಹುಶಃ ಇನ್ನೂ ಆಗಿಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ಹಂಗೆ ಆ ಒಂದು ನಮಗಾದಂಥ ಅನುಭವ, ಅಲ್ಲಿರೋಂಥ ಚಿಂತನೆಗಳು, ಅಲ್ಲಿರೋಂಥ ದೇಶಭಕ್ತಿ, ಇವೆಲ್ಲ ಇವತ್ತು ನನ್ನ ನೆನೆಸ್ಕೊಂಡ್ರೆ ನಮ್ಮ ಅನುಭವನ ಮೈಗೆ ಎಲ್ಲ ಕೂದಲುಗಳೆಲ್ಲ ನಿಂತ್ಕೊಳ್ತದೆ. ಅಷ್ಟು ದೇಶ ಪ್ರೇಮ ಆ ದೇಶಗಳಲ್ಲಿ ನಾನು ನೋಡಿದ್ದೇನೆ. ಹಂಗೆ ನಮ್ಮ ಭಾರತದ ಬಗ್ಗೆನೂ ಅಪಾರವಾದಂಥ ಪ್ರೀತಿ ವಿಶ್ವಾಸ. ನಮ್ಮ ಕಿಮ್ ಹಿಲ್ ಸಂಘ್ ಅಂತ ಅವ್ರು ಬಂದು ನಮ್ಮ ಇಂಡಿಯಾ ಕ್ಲಬ್ ಇತ್ತು, ಅಲ್ಲಿಗೆ ಬಂದಿದ್ರು ಅವರು. ಸೊ ಹಂಗೆ ರಾಜೀವ್ ಗಾಂಧಿಯವ್ರ ಬಗ್ಗೆ ಒಂದು ದೊಡ್ಡ ಅಪಾರವಾದಂಥ ವಿಶ್ವಾಸ ಇಡೀ ಪ್ರಪಂಚದ ಬಗ್ಗೆನೇ ಇತ್ತು. ಸೊ ಹಂಗೆ ನಮಗೆ ಪಕ್ಷಕ್ಕೆ ಒಂದು ದೊಡ್ಡ ಹಾನಿ. ಇವತ್ತು ಪಕ್ಷ ಮತ್ತು ರಾಷ್ಟ್ರ ಅವರ ಪ್ರತಿಯೊಂದು ವಿಚಾರಗಳು ಕೂಡ ಇವತ್ತು ಈ ಫೋನ್ ಬಗ್ಗೆ ಈ ಫೋನ್ ಇಲ್ಲ ಅಂತಂದ್ರೆ ನಾವ್ಯಾರು ಬದುಕಕ್ಕೆ ಆಗ್ತಾ ಇಲ್ಲ, ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ ಈ ಟೆಕ್ನಾಲಜಿಲಿ. ಇದಕ್ಕೆ ರೂಪ ಕೊಟ್ಟವರು ಅವ್ರ ಸ್ನೇಹಿತರು ಸ್ಯಾಮ್ ಪಿಟ್ರೋಡ ಅವರು ಅದಕ್ಕೆ ಬ್ರೈನ್ ಚೈಲ್ಡು ಅವ್ರು ಕೊಟ್ಟು ಇವತ್ತು ನಮ್ಮ ಫೋನಲ್ಲಿ, ನನ್ನ ಮನೆಗೆ ಫೋನ್ ಇರಲಿಲ್ಲ. ಬೆಂಗಳೂರಲ್ಲಿ ನಾನು ಇರ್ಬೇಕಾದ್ರೆ ನನ್ನ ಮನೆಗೆ ಫೋನ್ ಇಲ್ಲ. ನಮ್ಮ ಊರಿಗೆ ಫೋನ್ ಹಾಕ್ಸ್ಕೋಬೇಕಾದ್ರೆ 10 ಮನೆಗೆ ದುಡ್ಡು ನಾನೇ ಕಟ್ಬಿಟ್ಟು $150 ಕಟ್ಬಿಟ್ಟು ಫೋನ್ ಹಾಕ್ಸಿದ್ದು. 10 ಜನ ಕಟ್ಟೋದಕ್ಕೆ $1500 ಕಟ್ಟೋದಕ್ಕೆ ನಮ್ಮ ಊರಿಗೆ ಲೈನ್ ಎಳೆದ್ರು. ಅಂತ ಒಂದು ಪರಿಸ್ಥಿತಿ. ಇಲ್ಲಿ ಬೆಂಗಳೂರಿಗೆ ಫೋನ್ ಹಾಕ್ಸ್ಕೊಳಕ್ಕೆ ನಮ್ಗಿರ್ಲಿಲ್ಲ. MP ಗಳಿಗೆ ನಾವು ಅರ್ಜಿ ಕೊಡಬೇಕಾಯ್ತು. MP ಕೋಟಾ ಇತ್ತು, 10 ಕೋಟಾ 12 ಕೋಟಾನು ಇತ್ತು. MP ಕೋಟಾ ಇತ್ತು. ಅವ್ರ ಕೈಲಿ ನಾವು ಫೋನ್ ಹಾಕ್ಸ್ಕೊತಿದ್ದೆ. ಸೊ ಜಾಫರ್ ಶರೀಫ್ ಅವರು ರಾಜಗೋಪಾಲ್ ಇಬ್ರು ಮಾತಾಡ್ಕೊಂಡು, ನಾನು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟು, ನನ್ನ ಮನೆಗೆ ಫೋನ್ ಇಲ್ಲ, ಹೆಂಗಪ್ಪ ಕಾಂಟ್ಯಾಕ್ಟ್ ಮಾಡೋದು ಅಂದ್ಬಿಟ್ಟು ನನಗೆ ಬರ್ಕೊಟ್ಬಿಟ್ಟು ಫೋನ್ ಕೊಡಿಸಿದ್ರು. ಸೊ ಅಂಥ ಪರಿಸ್ಥಿತಿ ಇತ್ತು. ಹಂಗಿರ್ಬೇಕಾದ್ರೆ ಇವತ್ತು ಎಲ್ಲರೂ ಒಬ್ಬೊಬ್ರು 3 ಫೋನ್ 4 ಫೋನ್ ಕೈಲಿ ಹಿಡ್ಕೊಂಡು ಇಡೀ ಪ್ರಪಂಚ ಏನೇನಿದೆ ಅಂತಂದ್ರೆ ಇದಕ್ಕೆ ಕಾರಣ ರಾಜೀವ್ ಗಾಂಧಿ. ಕಂಪ್ಯೂಟರ್ ನಮ್ಮ NPS ಸ್ಕೂಲ್ನ ಸುಟ್ಟಾಕ್ಬಿಟ್ರು ಕಾವೇರಿ ಗಲಾಟೆಯಲ್ಲಿ. 1,35,000 ಇತ್ತು ಒಂದು ಕಂಪ್ಯೂಟರ್. ಹಂಗೆಲ್ಲ ಇತ್ತು. ಅಷ್ಟು ಬೆಲೆ. ಈಗೆಲ್ಲ ಒಂದು 15,000 ರೂಪಾಯಿಗೆಲ್ಲ ಕಂಪ್ಯೂಟರ್ಗಳು ಬರ್ತಾವೆ. ಆ ಥರ ಎಲ್ಲ ಪರಿಸ್ಥಿತಿ ಈ ದೇಶಕ್ಕೆ. IT ರೆವಲ್ಯೂಷನ್ಗೆ, ಇಂಥವಕ್ಕೆಲ್ಲ ಪಂಚಾಯತ್ ರಾಜ್ ವ್ಯವಸ್ಥೆಗೆ, ಅರ್ಬನ್ ಡೆವಲಪ್ಮೆಂಟ್ಗೆ, ಹೊಸ ನಾಯಕರುಗಳನ್ನ ಡೆವಲಪ್ಮೆಂಟ್ ಮಾಡಲಿಕ್ಕೆ ಇವೆಲ್ಲ ಕೂಡ ತೆಗೆದುಕೊಂಡಂಥ ದೊಡ್ಡ. ಆಮೇಲೆ ಹೈರಾಮ್ ಅಂತ ಅದೊಂದು ಬೇರೆ ಬಂದ್ಬಿಡ್ತು. ಆಗ ಆಂಟಿ ಡಿಫೆಕ್ಷನ್ ಲಾ ತೆಗೆದುಕೊಂಡು ಬಂದರು. ಡೆಲ್ಲಿನ ಸ್ಟೇಟ್ ಮಾಡಿದ್ರು. ಕೆಲವರು ಅದನ್ನ ನೆನೆಸ್ಕೊಳ್ಳಿಲ್ಲ, ಆದರೂ ಚಿಂತೆ ಇಲ್ಲ. ಬಟ್ ಅವ್ರ ದೇಶಕ್ಕೆ ಒಂದು ದೊಡ್ಡ ಕೊಡುಗೆನ ಕೊಟ್ಟೋದ್ರು. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ದೇಶದ ಇತಿಹಾಸ.
ಗಾಂಧಿ ಕುಟುಂಬ ಮಾತ್ರ ಈ ಕಾಂಗ್ರೆಸ್ಸನ್ನು ಒಗ್ಗಟ್ಟಾಗಿಡ್ಲಿಕ್ಕೆ ಸಾಧ್ಯ. ಕಾಂಗ್ರೆಸ್ ಒಗ್ಗಟ್ಟಾಗಿದ್ದಕ್ಕೆ ದೇಶ ಒಗ್ಗಟ್ಟಾಗಿಡ್ಲಿಕ್ಕೆ ಸಾಧ್ಯ ಅಂತ ನಾನು ಯಾವಾಗಲೂ ಕೂಡ ಈ ಸಂದರ್ಭದಲ್ಲಿ ಅನೇಕ ಸಂದರ್ಭದಲ್ಲಿ ನಾನು ಹೇಳ್ಕೊಂಡು ಬಂದಿದ್ದೇನೆ. ಸೊ ಹಂಗೆ ತಾವು ನಾನು ಈ ವೇದಿಕೆ ಮುಖಾಂತರ ಮೊನ್ನೆ ಈ ಭಯೋತ್ಪಾದನೆಯಿಂದ ಆದಂಥ ತೊಂದರೆಗೆ ನಾವು ಜೈ ಹಿಂದ್ ತಿರಂಗ ಯಾತ್ರೆಯನ್ನು ಬೆಂಗಳೂರಲ್ಲಿ ನಾವು ಮಾಡಿದೆವು. ವಿತಿನ್ 5-6-10 ಅವರ್ಸಲ್ಲಿ ನಿಮಗೆ ಮೆಸೇಜ್ ಕೊಟ್ಟೆ. ಇಡೀ ಬೆಂಗಳೂರಲ್ಲೇ ನಮ್ಮೆಲ್ಲ ಪದಾಧಿಕಾರಿಗಳು ನೀವು ಎಲ್ಲ ಸೇರಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಬಂದು ನಮ್ಮ ಬೆಂಗಳೂರಿಗೆ ಗೌರವ ತರೋ ರೀತಿಯಲ್ಲಿ ಮಾಡಿದ್ರಿ. ನೆನ್ನೆ ರಾಹುಲ್ ಗಾಂಧಿ ಅವರು ಕೂಡ ನನಗೆ ಹೇಳ್ತಾ ಇದ್ರು, ಯೂತ್ ಕಾಂಗ್ರೆಸ್ ಯಾವುದೋ ಮೀಟಿಂಗಲ್ಲೂ ಕೂಡ ಹೇಳಿದಂತೆ ಬೆಂಗಳೂರು ಡಿಡ್ ಒನ್ ಆಫ್ ದಿ ಬೆಸ್ಟ್ ಪ್ರೋಗ್ರಾಮ್ ಅಂತೇಳಿ. ಸೊ ಅದಕ್ಕೆ ನಾನು ನಿಮ್ಮೆಲ್ಲರೂ ಕೂಡ ನಾನು ಅಭಿನಂದಿಸ್ತೇನೆ. ನಿನ್ನೆ ಕೂಡ ಏನು ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಶಾಸಕರುಗಳು, ನಮ್ಮ ಲೀಡರ್ಸು, ನಮ್ಮ ಪದಾಧಿಕಾರಿಗಳು ಎಲ್ಲ ಜಿಲ್ಲೆಗಳಿಗೆ ಕ್ಷೇತ್ರಗಳಿಗೆ ಹೋಗಿ ಸಂಘಟನೆ ಮಾಡಿ, ಇದು ಬರೀ ನಾನೊಬ್ಬ ಜಮೀರೊಬ್ಬ ಕೃಷ್ಣ ಬೈರೇಗೌಡ ಮಾಡಿದ ಕಾರ್ಯಕ್ರಮ ಅಲ್ಲ. ಇಡೀ ರಾಜ್ಯದ ಎಲ್ಲ ಶಾಸಕರು, ಕಾರ್ಯಕರ್ತರು, ಪಕ್ಷದ ಮುಖಂಡರು ಎಲ್ಲರೂ ಸೇರಿ ಒಟ್ಟಾಗಿ ನಿಂತ್ಕೊಂಡು ಈ 2 ವರ್ಷದ ಸಂಭ್ರಮವನ್ನು ನಿನ್ನೆ ತಾನೇ ನಾವು ಭಾಳ ಸಂತೋಷದಿಂದ AICC ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಾವೆಲ್ಲ ಸೇರಿ ಆಚರಣೆಯನ್ನು ಕೂಡ ನಾವು ಮಾಡಿದ್ದೇವೆ. ಆ ಯಶಸ್ಸಿಗೆ ನೀವೆಲ್ಲ ಕೂಡ ಪಾತ್ರರಾಗಿದ್ದೀರಿ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ನಿಮ್ಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಲಿಕ್ಕೆ ನಾನು ಬಯಸ್ತೇನೆ. ಮತ್ತು ಇನ್ನೊಂದು ತೀರ್ಮಾನವನ್ನು ನಾವು ತೆಗೆದುಕೊಂಡಿದ್ದೇನೆ. ನಾನು ರಾಹುಲ್ ಗಾಂಧಿ ಅವರಿಗೆ ಅನೌನ್ಸ್ಮೆಂಟ್ ಮಾಡಿ ಅಂತ ನಾನು ಹೇಳಿದ್ದೆ. ಅವ್ರು ಮಾಡ್ತೀವಿ ಅಂತ ಹೇಳಿದ್ರು. ಏನಂತ ಅಂದರೆ ಈ ಏನು 1,11,00,000 ಏನು 11,000 1 ಲಕ್ಷ ನಾವು ಹಂಚ್ತಾ ಇದ್ದೀವಿ. ಇದನ್ನು ಮುಂದಕ್ಕೆ ಹಂಚೋರು ಯಾರಪ್ಪ ಅಂತಂದರೆ ಅಧಿಕಾರಿಗಳಲ್ಲ. ಅಧಿಕಾರ ಜೊತೆಯಲ್ಲಿ ನಾವು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಏನು 15 ಜನ ಗ್ಯಾರಂಟಿ ಸದಸ್ಯರನ್ನ ನೇಮಕ ಮಾಡಿದ್ದೀವಿ. ಅವರ ಜೊತೆಯಲ್ಲಿ ಹೋಗಿ ಆ ಬಡವರಿಗೆ ಆ ಪಟ್ಟಗಳನ್ನು ಕೊಡಬೇಕು. ಕಾಂಗ್ರೆಸ್ ಈ ಕೆಲಸವನ್ನು ಮಾಡಿದೆ ಅನ್ನೋ ಒಂದು ತೀರ್ಮಾನವನ್ನು ಮಾಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿದ್ದೇವೆ. ಇದು ನಗರಗಳಲ್ಲೂ ಕೂಡ ನಾನೀಗಾಗಲೇ ಬೆಂಗಳೂರು ನಗರ ಇರ್ಬೋದು, ಬೇರೆ ಕಡೆ ಎಲ್ಲ ಅವರ ದಾಖಲೆಗಳನ್ನು ಸ್ಕ್ಯಾನಿಂಗ್ ಮಾಡ್ತಾ ಇದ್ದೇವೆ. ಅವ್ರದ್ದೇ ಸ್ವಂತ ದಾಖಲೆಗಳಿಂದ ಎಲ್ಲ ಈ ಸ್ವತ್ತು ದಾಖಲೆಗಳನ್ನು ಬೆಂಗಳೂರು ನಗರದಲ್ಲಿ ಮಾಡ್ತಾ ಇದ್ದೇವೆ. ಈಗ ಇನ್ನು ಮುಂದಕ್ಕೆ BBMP ಇಲ್ಲ, BBMP ಹೋಯಿತು. ನಿಮ್ಮ ಸರ್ಕಾರದ, ಕಾಂಗ್ರೆಸ್ ಸರ್ಕಾರದ ಗ್ರೇಟರ್ ಬೆಂಗಳೂರು ಈಗಾಗಲೇ ಅಸ್ತಿತ್ವದಲ್ಲಿ ಇದೆ. ಎಲೆಕ್ಷನ್ ಕೂಡ ಮಾಡಲೇಬೇಕಾಗಿದೆ. ಅದಕ್ಕೆ ಕೂಡ ಸಿದ್ಧತೆಯನ್ನು ನಾನು ಮಾಡ್ಕೊಳ್ತಾ ಇದ್ದೇನೆ. ಅದಕ್ಕೆ ನಿಮ್ಮನ್ನೆಲ್ಲ ಕೂಡ ನಾನು ಸಪ್ರೇಟಾಗಿ ಮಾಡ್ತಾ ಇದ್ದೀನಿ. ಯಾರ್ಯಾರು MLAಗಳು ಮುಂದಕ್ಕೆ ಆಗಬೇಕು ಅಂತ ಆಸೆ ಪಡ್ತೀರಿ, ಫಸ್ಟು ಲೋಕಲ್ ಬಾಡಿ ಎಲೆಕ್ಷನ್ಗೆ ನಿಂತ್ಕೊಂಡು ನೀವು ಇದಕ್ಕೆ ತಯಾರಾಗಬೇಕು. ಅದಕ್ಕೆ ತಾವು ಸಿದ್ಧತೆಯನ್ನು ತಾವು ಮಾಡ್ಕೊಳ್ಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಸೊ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ನಾನು ಅಲ್ಲಿ ದೊಡ್ಡದಾಗೆ ಪಕ್ಕದಲ್ಲೇ ಭಾರತ್ ಜೋಡೋ ಭವನಲ್ಲಿ ನಾವು ಮಾಡಬಹುದಾಗಿತ್ತು. ಅಲ್ಲಿ ಆನೆ ಕೊಡೋ ಒಂದು ಕಾರ್ಯಕ್ರಮ ಇದೆ. ಅದಾದಮೇಲೆ ತಿರ್ಗಾ ನಾವು ಬೆಂಗಳೂರು ಸಿಟಿ ಕೆಲವು ರೌಂಡ್ಸ್ ಹೋಗಬೇಕಾಗಿದೆ. ಭಾಳ ಜನ BJPಯವರು ಬೇರೆಲ್ಲ ಭಾಳ ಟೀಕೆಗಳು ಮಾಡ್ತಾ ಇದ್ದಾರೆ. 210 ಕಡೆ ಇಂಥ ಪಿನ್ ಪಾಯಿಂಟ್ಸ್ ಇತ್ತು ಬೆಂಗಳೂರು ನೀರು ಬಂದಾಗ. ಈಗ ಬರೀ 40ಕ್ಕೆ ನಿಲ್ಕೊಂಡಿದೆ. 162 ಕಡೆ ಈಗಾಗಲೇ ನಾವು ಅದನ್ನು ರಿಪೇರಿ ಮಾಡಿ ಅಲ್ಲಿ ಸುಗ್ಲಾಗಿ ಹೋಗ್ತಾ ಇದೆ. ಪ್ರಕೃತಿ ಯಾರನ್ನು ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮಳೆ ಆಯ್ತಾ, ಇನ್ನು 44 ಇದೆ. ಅದರಲ್ಲಿ 24 ಕೆಲಸ ನಡೀತಾ ಇದೆ. ಒಂದೇ ದಿನ ಮಾಡೋಕ್ಕಾಗದೆ ಟೀಕೆ ಮಾಡ್ತಾರೆ, ವಿರೋಧ ಪಾರ್ಟಿ ಟೀಕೆ ಮಾಡಿ. ನಾನು ನಿಮಗೆ ಕಾರ್ಯಕರ್ತರಿಗೆ ಹೇಳೋದು, ನೀವು ಅದಕ್ಕೆ ಸರಿಯಾದ ಉತ್ತರವನ್ನು ಕೊಡಬೇಕು. ಅವರೇ ಬೆಂಗಳೂರಿನ ಹೆಸರನ್ನ ಹಾಳು ಮಾಡ್ತಾ ಇರೋದೇ ಅವ್ರ ಮನೆ ಹೆಸರನ್ನು ಹಾಳು ಮಾಡ್ಕೊತಾ ಇದ್ದಾರೆ. ಅವ್ರು ಇರುವಂಥ ನಗರವನ್ನು ಕೂಡ ಅವ್ರು ಹಾಳು ಮಾಡ್ಕೊಳ್ತಾ ಇದ್ದಾರೆ. ಚೆನ್ನೈಯಲ್ಲಿ ಏನಾಗಿತ್ತು, ಮುಂಬೈಲಿ ಏನಾಗಿತ್ತು, ಬೇರೆ ರಾಜ್ಯ ಡೆಲ್ಲಿಲೂ ಏನಾಗಿತ್ತು. ಸೊ ಮಳೆ ನೀರು ಜಾಸ್ತಿ ಬಂದಾಗ ಆಗ್ತಾ ಇದೆ. ಒತ್ತುವರಿ ಮಾಡೋರು ಯಾರು? ಇಷ್ಟು ದಿನ ಏನು ಮಾಡ್ತಿದ್ರು ಅವ್ರ ಕಾಲದಲ್ಲಿ? ನಾನು ಅಟ್ಲೀಸ್ಟ್ ಬರೀ ಅಷ್ಟಕ್ಕೆ ನಾವು ತೊಗೊಂಡು ಬಂದಿದ್ದೇವೆ. ಮುಂದಕ್ಕೂ ಕೂಡ ಅನೇಕ ಕೋರ್ಟ್ಗಳು ಮತ್ತೊಂದು ಎಲ್ಲ ಇದೆ. ಕೋರ್ಟ್ಗಳಿಂದ ಡೈರೆಕ್ಷನ್ಸ್ಗಳು ಬಂದಿದೆ, ಸ್ಟೇ ಇದೆ. ನಾನು ಈಗಾಗಲೇ
ಸ್ಟೇ ಇದ್ದು ಚಿಂತೆ ಇಲ್ಲ, ಎಲ್ಲ ಒತ್ತುವರಿ ಆಗಿರೋಂಥ ಜಾಗಗಳನ್ನ ಹೊಡೆದಾಕಿ ಅಂತ ಕೂಡ ನಾನು ಡೈರೆಕ್ಷನ್ಸ್ ಕೊಟ್ಟಿದ್ದೇನೆ. ಸೊ ನಾವೆಲ್ಲ ಬೆಂಗಳೂರು ನಗರಕ್ಕೆ, ನೀವೆಲ್ಲ ಬೆಂಗಳೂರು ವಾಸಿಗಳಾಗಿದ್ದೀರಿ, ತಾವೆಲ್ಲ ಗಾಬರಿ ಪಡಬೇಕಾದಿಲ್ಲ. ನಮ್ಮ ಇಡೀ ಟೀಮು ನಾವು ಇದಕ್ಕೊಂದು ಹೊಸ ರೂಪ ಕೊಡಲಿಕ್ಕೆ ನಾವು ಹೊರಟಿದ್ದೇವೆ. ನೀವು ಸಮರ್ಥಿಸ್ಕೊಳ್ಬೇಕು. ಯಾರು ಈ ಸಂದರ್ಭದಲ್ಲಿ ಅವ್ರೇನೋ ಹೇಳ್ತಾರೆ ಅಂತೇಳಿ ಟೀಕೆ 1000 ಮಾಡಲಿ, ನನ್ನ ಆ ಟೀಕೆಗಳೆಲ್ಲ ಸತ್ತೋಗ್ತವೆ, ನಾವು ಮಾಡೋಂಥ ಕೆಲಸಗಳು ಉಳಿತದೆ. ಅದ್ರ ಮೇಲೆ ನನಗೆ ನಂಬಿಕೆ ಇರೋದು. ಈಗ ಯಾವುದು ಟೀಕೆ ಮಾಡಿಲ್ಲ, ನಾವು ಇಷ್ಟೆಲ್ಲ ಅಭಿವೃದ್ಧಿ ಕೆಲಸ ಮಾಡ್ಕೊಂಡು ನಾವು ಬರ್ತಾ ಇದ್ದೀವಿ. ಆ ಟನಲ್ ವಿಚಾರಕ್ಕೆ ಏನು ಮಾತಾಡ್ತಾ ಇದ್ದಾರೆ? ಈಗ ಯಾವ ಬಿಲ್ಡಿಂಗ್ ಅವ್ರನ್ನ ಹೊಡೆಯೋಕ್ಕಾಗ್ತದೆ ಹೇಳಿ? ಹಿಂದೆ ನಾವು ಸ್ಟೀಲ್ ಬ್ರಿಡ್ಜ್ ಮಾಡಕ್ ಕೊಟ್ಟರು ಜಾರ್ಜ್ ಅವರು, ಏನು ದೊಡ್ಡ ಟೀಕೆ ಮಾಡಕ್ ಶುರು ಮಾಡಿದ್ರು. ಏನೇ ಒಳ್ಳೆ ಕೆಲಸ ಮಾಡಿದ್ರು ಟೀಕೆ ಮಾಡ್ತಾ ಇರ್ತಾರೆ. ಆ ಟೀಕೆನ ಸಂತೋಷದಿಂದ ಸ್ವೀಕಾರ ಮಾಡಬೇಕು. ಈಗ ನಾನು ಅಲ್ಲಿ ಕಾವೇರಿ ಆರತಿ ಮಾಡಬೇಕು ಅಂತ ಹೊರಟಿದ್ದೇನೆ. ಬೆಂಗಳೂರಲ್ಲಿ ಸುಮ್ಮನೆ ಒಂದು ಟ್ರಯಲ್ ನೋಡಿದೆ. ಇಲ್ಲಿ ಬೆಂಗಳೂರಲ್ಲಿ ಒಂದು 25,000 ಜನ ಬಂದಿದ್ರು. ಅಲ್ಲಿ ನಮ್ಮ ಮಲ್ಲೇಶದಲ್ಲಿ, ಅಲ್ಲಿ ಸ್ಯಾಂಕಿ ಟ್ಯಾಂಕ್ MLA ಎಲ್ಲ ಗಾಬರಿ ಆಗ್ಬಿಟ್ಟಿದ್ರು. ಅಲ್ಲಿ ಪಾಪ ಅವರು ನಮ್ಮ ಗಂಗಮ್ಮ ದೇವಸ್ಥಾನದವರು ಅವರೆಲ್ಲ ಬಂದು ಪಾಪ ನಿಂತ್ಕೊಂಡೆಲ್ಲ ಮುಂದಾಳತ್ತ ತೆಗೆದುಕೊಂಡು ಮಾಡಿದ್ರು. ಸೊ ಹಂಗೆ ನಾನು KRS ಅಲ್ಲಿ ಒಂದು ಮಾಡಬೇಕು ಅಂತ. ಏನು ಧಾರ್ಮಿಕ ಅವ್ರ ಮನೆ ಆಸ್ತಿನ, ದೇವರು ಧರ್ಮ ಅಂದ್ರೆ ಅವ್ರ ಆಸ್ತಿನ? ಎಲ್ಲರ ಆಸ್ತಿ. ಈ ನೀರಿಗೆ ಏನಾದ್ರು ಬಣ್ಣ ಇದೆಯಾ? ನೀರಿಗೆ ಏನಾದ್ರು ಜಾತಿ ಇದೆಯಾ? ಸೂರ್ಯಂಗೆ ನೀರಿಗೆ ಏನಾದ್ರು ಜಾತಿ, ಗಾಳಿಗೆ ಏನಾದ್ರು ಜಾತಿ ಧರ್ಮ ಏನಾದ್ರು ಇದೆಯಾ? ಎಲ್ಲ ಜಾತಿಯವರು ಎಲ್ಲರೂ ಉಪಯೋಗಿಸ್ಬೇಕು. ಬೆಂಗಳೂರಿಗೂ ಬೇಕು. ನಾವೇನೋ ನಮ್ದು ನಾವು ಬರೀ ಪೂಜೆ ಇವರೊಬ್ಬರೇ ಮಾಡೋದ? ನಾವು ಮನೇಲಿ ಬೆಳಗ್ಗೆ ಎದ್ರೆ ಪೂಜೆ ಮಾಡೋಕ್ಕೆ ಹೆಸರುಗಳೆಲ್ಲ ನಾವು ಚೇಂಜ್ ಮಾಡ್ಕೊಬಿಡಕ್ಕಾಗ್ತದ? ಹಂಗೆ ನಾವು ಅದನ್ನ ಮಾಡ್ತಾ ಇದೀವಿ. ನಮ್ಮ ಕೆಲಸನ ಅದಕ್ಕೇನೋ ಒಂದು ಹೊಸ ರೂಪ ಕೊಡಬೇಕು ಅಂತೇಳಿ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ರೈತ ಸಂಘದವರು ಟೀಕೆ ಮಾಡೋದು, ಅದಕ್ಕೆ ಅವ್ರು ಕರೆದು ಮಾತಾಡ್ತೀನಿ. ಟೀಕೆನ ಯಾರು ನಿಲ್ಸಕ್ಕಾಗಲ್ಲ. ಯಾರು ಟೀಕೆ ಇಲ್ಲದೆ ಹೋದವ್ರು ಯಾರಿಗೆ ಹೇಳಿ? ಯಾವ್ದಾದ್ರು ಟೀಕೆ ಇಲ್ಲದೆ ಪ್ರತಿಯೊಂದು ಸಭಾಷ್ ಕೆಲಸ ಮಾಡು. ಸೊ ಯಾರು ನಾವು ಮಾಡಿದ ಕೆಲಸನೂ ಯಾರು ನೆನೆಸ್ಕೊಳ್ಳೋದಿಲ್ಲ, ಅದು ಬೇರೆ ವಿಚಾರ. ಅಟ್ಲೀಸ್ಟ್ ನಮ್ಮ ಕಾನ್ಶಿಯಸ್ ಅವ್ರು ಪರ್ಮಿಟ್ ಮಾಡಬೇಕಲ್ಲ, ನಾವು ಮಾಡೋ ಕೆಲಸ ಇಂಥ ಒಳ್ಳೆ ಕೆಲಸ ನಾವು ಮಾಡ್ತಾ ಇದ್ದೀವಿ ಅಂತ. ಸೊ ಹಂಗೆ ರಾಜೀವ್ ಗಾಂಧಿಯವರ ಚಿಂತನೆಯಲ್ಲಿ, ಸೋನಿಯಾ ಗಾಂಧಿಯವರ ಚಿಂತನೆಯಲ್ಲಿ ಏನು ಅವರು ತ್ಯಾಗಗಳು ಮಾಡಿದ್ದಾರಲ್ಲ ಗಾಂಧಿ ಕುಟುಂಬ. ಈ ಸೋನಿಯಾ ಗಾಂಧಿಯವರು ಯಾಕೆ ನಾವು ಇಷ್ಟೆಲ್ಲ ಹೇಳ್ತೀವಿ ಅನ್ನೋ, ಯಾರು ಅವ್ರು ಸ್ಟಾಪ್ ಮಾಡಿದ್ದಾರೆ ಪ್ರೈಮ್ ಮಿನಿಸ್ಟರ್ನ? ಕೊಟ್ಬಿಟ್ಟಿದ್ರಲ್ಲ. ಅಬ್ದುಲ್ ಕಲಾಂ ಬಾಮ್ಮ ತಾಯಿ ನೀನು ಪ್ರೈಮ್ ಮಿನಿಸ್ಟರ್ ಆಗುವಂತ ಕರೆದು ಬಿಟ್ಟಿದ್ರಲ್ಲ. ಅವ್ರು ಬೇಡ ಅಂತ ಅಂದ್ರು. ಆಮೇಲೆ ಮೈಲಿ ಸಾಹೇಬರು ಮತ್ತು ನಮ್ಮ ಇವರು ಮುನಿಯಪ್ಪನವ್ರ ಮಂತ್ರಿ ಆದ್ರಲ್ಲ, ಅವರು ಬಿಟ್ಟ ಮೇಲೆ ಕೂಡ ಮನಮೋಹನ್ ಸಿಂಗ್ ಗೌರ್ಮೆಂಟ್ ಅಲ್ಲಿ ಇಬ್ರು 10 ವರ್ಷ ಮಂತ್ರಿಯಾಗಿ ಕೂತಿದ್ದೀರಲ್ಲ. ಅವ್ರ ತ್ಯಾಗ ತಾನೇ ಅದು. ದಟ್ ಈಸ್ ದಿ ಕಾಂಟ್ರಿಬ್ಯೂಷನ್ ಆಫ್ ಗಾಂಧಿ ಫ್ಯಾಮಿಲಿ ಟು ದಿ ಕಾಂಗ್ರೆಸ್ ಪಾರ್ಟಿ ಅಂಡ್ ದಿ ಕಂಟ್ರಿ. ಸೊ ಅಂತ ಕುಟುಂಬದಲ್ಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೇವೆ. ಸೊ ಅದಕ್ಕೆ ಚರ್ಚೆ ಮಾಡೋದು ಬೇಡ. ಸೊ ಒಟ್ಟಾಗಿ ಸಮಾಜವನ್ನು ತೆಗೆದುಕೊಳ್ಳೋಣ. ಇವತ್ತು ಈ ದೇಶ ಹರಿಪ್ರಸಾದ್ ಹೇಳಿದಂಗೆ ಮುಂದಕ್ಕೆ ದೊಡ್ಡ ವಿಭಿನ್ನವಾಗಿ ಅಂತ ಚರ್ಚೆ ನಡೀತದೆ. ನೀವು ನಾವೆಲ್ಲ ಇದ್ರ ಬಗ್ಗೆ ದೊಡ್ಡ ಅಧ್ಯಾಯ ಮಾಡಬೇಕು. ನಾನು ಸ್ವಲ್ಪ ಅಧ್ಯಾಯ ಮಾಡ್ತಾ ಇದ್ದೀನಿ. ಇದು ಏನಾಯಿತು, ಹೆಂಗಾಯಿತು, ಏನಾಯಿತು. ಅವ್ರು ಹೇಳ್ದಂಗೆ ಲೈನ್ ಆಫ್ ಕಂಟ್ರೋಲ್, ಅಲ್ಲಿಂದ ಬಾರ್ಡ್ರ್ ಎಷ್ಟು ಕಿಲೋಮೀಟ್ರು, ಎಷ್ಟು ಗಂಟೆ ಹೋಗ್ಬೇಕು, ಏನಾಗಬೇಕು, ಇದು ನಿಜನಾ ಸುಳ್ಳ ಅಂತೇಳಿ. ಅದು ನಮ್ಮ ಪಕ್ಷ, ಈಗ ದೇಶ ಇಂಪಾರ್ಟೆಂಟು, ಆಮೇಲೆ ನಮ್ಮ ಪಕ್ಷ ಇಂಪಾರ್ಟೆಂಟು ಅಂತ ನಾವೆಲ್ಲ ಇರೋರು. ಸೊ ಹಂಗೆ ಇವತ್ತು ನೀವೆಲ್ಲ ಬಂದು ಇಂಥ ಒಂದು ಪವಿತ್ರವಾದಂಥ ದಿನ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಅವ್ರು ಮಾಡಿದಂಥ ಕಾರ್ಯಗಳನ್ನು ನೆನೆಸ್ಕೊಂಡು ನಾವು ಮುಂದಕ್ಕೆ ಹೆಜ್ಜೆ ಮಾಡ್ಕೊಂಡು ಹೋಗೋಣ. ಸ್ವಲ್ಪ ಅನಿವಾರ್ಯತೆಯಿಂದ ಸ್ವಲ್ಪ ಜಾಸ್ತಿ ಮಾತಾಡಿದ್ದೀನಿ. ದಯವಿಟ್ಟು ಎಲ್ಲ ತಾವೆಲ್ಲ ಕ್ಷಮಿಸಬೇಕು. ತಾವೆಲ್ಲ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡದಕ್ಕೆ ನಿಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಈಗ ಇದ್ರದ್ದು ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ, ಗ್ರೇಟರ್ ಬೆಂಗಳೂರು ಅಂತ ಹೆಸರಿಟ್ಟಿದ್ರಲ್ಲ, ಅದನ್ನ ಏನಾದ್ರು ಒಂದು ಕನ್ನಡದ ಹೆಸರಿಡಿ ಅಂತ, ಅದ್ರ ಬಗ್ಗೆನೂ ಕೂಡ ತಾವು ಚಿಂತನೆ ಮಾಡಿದ್ರೆ ಒಳ್ಳೇದು ಅಂತ ನಮ್ಮ ಅಭಿಪ್ರಾಯಗಳು ಕೂಡ. ಸೊ ಇವತ್ತು ಎಲ್ಲ ಇಲ್ಲಿ ನೆರೆದಿರುವಂತ ಎಲ್ಲಾ ನಾಯಕರುಗಳಿಗೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಯಾಕೆಂತಂದ್ರೆ ಇವತ್ತು ಒಂದು ತುಂಬಾ ಒಂದು ಪವಿತ್ರವಾದಂತ ದಿನ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ ಕಾರಣಕ್ಕೆ ಇವತ್ತು ರಾಜೀವ್ ಗಾಂಧಿ ಅವ್ರನ್ನ ನಾವೆಲ್ಲ ಕೂತ್ಕೊಂಡು ನೆನೆಸ್ಕೊಂಡಿದ್ವಿ. ಹಾಗೇನೆ ಇಲ್ಲಿ ಬಂದಂತ ಬಹಳ ಶಾರ್ಟ್ ಟೈಮ್ ಅಲ್ಲಿ ನಿಮ್ಗೆಲ್ಲ ನಾವು ಕರೆ ಕೊಟ್ವಿ. ಅದಕ್ಕೆ ನೀವೆಲ್ಲರೂ ಕೂಡ ಬಂದು ಇಷ್ಟು ಯಶಸ್ವಿಯಾಗಿ ಇದನ್ನ ನಡೆಸ್ಕೊಟ್ಟಿರ್ತೀವಿ. ಎಲ್ಲರೂ ಧನ್ಯವಾದಗಳು ಹೇಳ್ತೀವಿ.